ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಭಾರತದ ಗಡಿ ರೇಖೆ LOCಯಲ್ಲಿ ಗುಂಡಿನ ಕಾಳಗ ನಡೆಯುತ್ತಿದ್ರೆ ಇಡೀ ದೇಶದೊಳ ಭಾಗದಲ್ಲಿ ಏನಾಗ್ತಿದೆ ಅನ್ನೋ ಕ್ಷಣದ ಕುತೂಹಲ ಜನರದ್ದು. ದೇಶದ ವಿಚಾರಕ್ಕೆ ಬಂದ್ರೆ ಜಾತಿ ಧರ್ಮವನ್ನು ಮರೆತು ಒಂದಾಗುವ ಜಾತ್ಯತೀತ ರಾಷ್ಟ್ರ ನಮ್ಮದು. ಅದರಲ್ಲೂ ಭಾರತದ ಮಹಾನಗರಗಳ ಪೈಕಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಇಲ್ಲಿ ಬರೀ ಹೊಟ್ಟೆಪಾಡಿಗಾಗಿ ಬರುವವರಷ್ಟೇ ಅಲ್ಲ, ಇಡೀ ದೇಶದ ಸುರಕ್ಷತೆಗಾಗಿಯೇ ಹಗಲಿರುಳು ಶ್ರಮ ವಹಿಸುತ್ತಿದೆ ಈ ಬೆಂಗಳೂರಿನ ಒಡಲು. HF-24 ಮಾರುತ್ನಿಂದ ಶುರುವಾಗಿ ಅದೆಷ್ಟೋ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಪಾಕ್ ಗಡಿಯಲ್ಲಿ ಘರ್ಜಿಸುತ್ತಲೇ ಇವೆ. DRDOದ ಒಂದೊಂದು ಆವಿಷ್ಕಾರವು ಸೇನೆಗೆ ಅಪರಿಮಿತ ತಾಂತ್ರಿಕ ಸ್ಥೈರ್ಯ ತುಂಬುತ್ತಿದೆ. ಇಲ್ಲಿನ ಇಸ್ರೋ ಹಾರಿಬಿಟ್ಟ ಉಪಗ್ರಹಗಳು ಶತ್ರು ರಾಷ್ಟ್ರಗಳ ಗಡಿಯ ಕಾರ್ಯಚಟುವಟಿಕೆಗಳನ್ನು ಆಕಾಶ ಯೋಧರಂತೆ ನಿಗಾ ಇಡ್ತಿವೆ. ಇವೆಲ್ಲ ಕಾರಣಕ್ಕಾಗಿಯೇ ಭಾರತೀಯ ಸೇನೆಗೆ ಬೆಂಗಳೂರು ಹೃದಯವಿದ್ದಂತೆ. ಇದೀಗ ಯುದ್ಧದ ಉದ್ವಿಗ್ನತೆ ಶುರುವಾಗಿರುವುದು ಎರಡು ದೇಶಗಳಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಅಧಿಕೃತವಾಗಿ ಯುದ್ಧ ಘೋಷಿಸುವ ಅವಕಾಶವೂ ಕಣ್ಣ ಮುಂದಿದೆ. ಒಂದು ವೇಳೆ ಯುದ್ಧ ನಡೆದರೆ ಶತ್ರು ರಾಷ್ಟ್ರಕ್ಕೆ ಟಾರ್ಗೆಟ್ ಇರೋದು ಮಹಾನಗರಗಳ ಮೇಲೆಯೇ ಅಂತೆ. ಅದರಲ್ಲೂ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂಬ ವದಂತಿಯೂ ಹಬ್ಬಿದೆ. ಪಾಕಿಸ್ತಾನಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಚೀನಾದ ಕಣ್ಣು ಭಾರತದ ಮೇಲೆ ಇಂದು ನಿನ್ನೆಯದ್ದಲ್ಲ. ಪಾಕಿಸ್ತಾನ ಶತ್ರುವೆಂದು ತೋರಿಸಿಕೊಂಡ್ರೆ ಚೀನಾ ನಸುಗುನ್ನಿಯಂತೆ ಒಳಗೊಳಗೆ ಗುನ್ನ ಹೊಡೆಯೋಕೆ ಅಣಿಯಾಗಿರುತ್ತೆ. ಈಗಲೂ ಕೂಡ ಚೀನಾದಿಂದಲೇ ಜೈವಿಕ ಅಸ್ತ್ರ ಅಂದರೆ ವೈರಸ್ ಸಿದ್ಧಪಡಿಸಿ ಪಾಕ್ ಸೈನ್ಯಕ್ಕೆ ನೀಡಿದೆ ಎಂಬ ಗೌಪ್ಯ ಮಾಹಿತಿಗಳು ಹರಿದಾಡ್ತಿದೆ. ಈಗಾಗಲೇ ಚೀನಾ ಕೂಡ ಜೈವಿಕ ಅಸ್ತ್ರವನ್ನು ಸಿದ್ಧಪಡಿಸಿ ಪಾಕ್ ಸೈನ್ಯಕ್ಕೆ ನೀಡಿದೆ ಎಂಬ ಗೌಪ್ಯ ಮಾಹಿತಿಗಳು ಹರಿದಾಡ್ತಿದೆ. ಅಷ್ಟಕ್ಕೂ ಬೆಂಗಳೂರೇ ಯಾಕೆ ಟಾರ್ಗೆಟ್? ಹಾಗಾದರೆ ಮುಂದೇನು ಮಾಡೋದು? ಅಮಾಯಕ ನಾಗರಿಕರ ಪರಿಸ್ಥಿತಿ ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಭಾರತವು ಪಾಕಿಸ್ತಾನದ ಸೇನೆಯೊಂದಿಗೆ ಕಾದಾಡುತ್ತಿದ್ದಾಗ ಶತ್ರು ರಾಷ್ಟ್ರದ ಯುದ್ಧ ವಿಮಾನ ಬಂದು ಬೆಂಗಳೂರಿನ ಮೇಲೆ ಬಾಂಬ್ ಬೀಳಿಸಬಹುದೆಂಬ ಗುಮಾನಿ ಹಬ್ಬಿತ್ತು. ಸೇನೆಯು ಬೆಂಗಳೂರಿಗೆ ಬ್ಲ್ಯಾಕ್ಔಟ್ ಜಾರಿ ಮಾಡಿತು. ರಾತ್ರಿ 8 ಗಂಟೆ ಆಗುತ್ತಿದ್ದಂತೆಯೇ ಎಲ್ಲಿಂದಲೋ ಸೈರನ್ ಮೊಳಗುತ್ತಿತ್ತು. ಬೀದಿ ದೀಪಗಳೆಲ್ಲವನ್ನು ಆರಿಸಲಾಗ್ತಿತ್ತು. ಜನರು ತಮ್ಮ ತಮ್ಮ ಮನೆಯಲ್ಲಿ ಸೀಮೆ ಎಣ್ಣೆ ದೀಪಗಳನ್ನು ಆರಿಸುತ್ತಿದ್ದರು. ಮರುದಿನ ರೇಡಿಯೋದಲ್ಲಿ ಬೆಂಗಳೂರಿನಲ್ಲೆಲ್ಲೂ ಬಾಂಬ್ ಬಿದ್ದಿಲ್ಲ ಎಂಬ ಸುದ್ದಿ ಕೇಳಿದ ಮೇಲೆಯೇ ಎಲ್ಲರಿಗೂ ಸಮಾಧಾನ. ಅಚ್ಚರಿ ನೋಡಿ, ಯುದ್ಧ ನಡೆಯುವುದು ಎಲ್ಲೋ, ಅದರ ಕಾರ್ಮೋಡ ಕವಿಯುವುದು ಮತ್ತೆಲ್ಲೋ. ದೇಶದ ರಕ್ಷಣಾ ವ್ಯವಸ್ಥೆಗೆ ಬೆನ್ನೆಲುಬಾದ ಬೆಂಗಳೂರು ನಮ್ಮ ಭಾರತೀಯ ಸೇನೆಗೆ ರೈಟ್ ಹ್ಯಾಂಡ್ ಇದ್ದಂತೆ. ಇಲ್ಲಿ ಉತ್ಪಾದನೆಗೊಂಡಂತಹ HF-24 ಮಾರುತ್ನಿಂದ ಶುರುವಾಗಿ ಅದೆಷ್ಟೋ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಪಾಕ್ ಗಡಿಯಲ್ಲಿ ಘರ್ಜಿಸುತ್ತಲೇ ಇದೆ. DRDOದ ಒಂದೊಂದು ಆವಿಷ್ಕಾರವು ಸೇನೆಗೆ ಅಪರಿಮಿತ ತಾಂತ್ರಿಕ ಸ್ಥೈರ್ಯ ತುಂಬುತ್ತಿದೆ. ಇಲ್ಲಿನ ಇಸ್ರೋ ಹಾರಿಬಿಟ್ಟ ಉಪಗ್ರಹಗಳು ಶತ್ರು ರಾಷ್ಟ್ರಗಳ ಗಡಿಯ ಕಾರ್ಯಚಟುವಟಿಕೆಗಳನ್ನು ಆಕಾಶದ ಯೋಧನಂತೆ ನಿಗಾ ಇಡ್ತಿದೆ. ಇವೆಲ್ಲ ಕಾರಣಕ್ಕಾಗಿಯೇ ಭಾರತೀಯ ಸೇನೆಗೆ ಬೆಂಗಳೂರು ಹೃದಯ ಭಾಗ ಇದ್ದಂತೆ. ಒಂದು ಭೂಭಾಗದಿಂದ ಮತ್ತೊಂದು ಭೂಭಾಗವನ್ನು ಟಾರ್ಗೆಟ್ ಮಾಡುವುದು ತೀರಾ ಸುಲಭವಾಗಿರುವ ಇಂತಹ ದಿನಗಳಲ್ಲಿ ಬೆಂಗಳೂರು ಎಷ್ಟು ಸುರಕ್ಷಿತ ಎನ್ನುವುದು ಈಗಿನ ಚರ್ಚಾಸ್ಪದ ವಿಷಯ. ಬೆಂಗಳೂರಿನ HAL ದೇಶದ ಅತಿದೊಡ್ಡ ವಿಮಾನ ನಿರ್ಮಾಣ ಕಾರ್ಖಾನೆ. ಆರಂಭದಲ್ಲಿ 2ನೇ ಮಹಾಯುದ್ಧಕ್ಕೆ ಇಲ್ಲಿಂದಲೂ ಯುದ್ಧ ವಿಮಾನಗಳ ಪೂರೈಕೆಯಾಗಿದ್ದವು. ಕಳೆದ 85 ವರ್ಷಗಳಲ್ಲಿ HAL ಹಂತ ಹಂತವಾಗಿ ವಿಮಾನಗಳ ನಿರ್ಮಾಣ, ಜೋಡಣೆ ಹಾಗೂ ಅದರ ತಾಂತ್ರಿಕ ನಿರ್ವಹಣೆಗಳಲ್ಲಿ ತೊಡಗಿಸಿಕೊಂಡಿದೆ. ಸಾಕಷ್ಟು ಸಂದರ್ಭಗಳಲ್ಲಿ ಅಮೆರಿಕ, ರಷ್ಯಾ, ಫ್ರಾನ್ಸ್ನ ತಂತ್ರಜ್ಞರ ನೆರವನ್ನು ಪಡೆದುಕೊಂಡಿದೆ. 1965ರ ಯುದ್ಧದಲ್ಲಿ HAL ನಿರ್ಮಿತ ಮಾರುತ್ ಇದೇ ಪಾಕಿಸ್ತಾನದ ಎದೆ ನಡುಗಿಸಿತ್ತು. 1971ರ ಯುದ್ಧದಲ್ಲಿ ಜ್ಞಾತ್ ಮಿನಿ ಏರ್ಕ್ರಾಫ್ಟರ್ಗಳ ಚಾಣಾಕ್ಷತೆ ನಮ್ಮ ವಾಯುಪಡೆಗೆ ಸಾಕಷ್ಟು ಶಕ್ತಿ ತುಂಬಿದವು. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆ ದುರ್ಗಮ ಬೆಟ್ಟಗಳಲ್ಲಿ ನಮ್ಮ ವಾಯುಪಡೆ 10 ಸವಾಲುಗಳನ್ನೇ ಎದುರಿಸಿತ್ತು. ಸುಮಾರು 14,000 ಅಡಿ ಎತ್ತರದಲ್ಲಿ ಬೀಡು ಬಿಟ್ಟಿದ್ದ ಪಾಕ್ ಸೈನಿಕರ ಮೇಲೆ ಆಕ್ರಮಣ ಮಾಡಲು ಆ ಗಿರಿಗಳಿಗಿಂತ ಎತ್ತರ ಹಾರುವ ಹೆಲಿಕಾಪ್ಟರ್ಗಳ ಅಗತ್ಯ ಬಹಳ ಕಾಡಿತ್ತು. ನಂತರದ ದಿನಗಳಲ್ಲಿ ಈ ಕೊರತೆಯನ್ನು ನೀಗಿಸಿದ್ದೇ HALನ ಧ್ರುವ ಎಂಬ ಸ್ವದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್. HAL ತಯಾರಿಸಿದ ರುದ್ರ ಪ್ರಚಂಡ ಹೆಲಿಕಾಪ್ಟರ್ಗಳು LOC ಭಾಗದಲ್ಲಿ ಬಹುದೊಡ್ಡ ಧೈರ್ಯವನ್ನೇ ಕೊಟ್ಟಿವೆ. ಅದರಲ್ಲೂ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಂಗವಾದ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿನ್ಯಾಸಗೊಳಿಸಿದೆ. HALನ ಹೆಮ್ಮೆಯ ಲಘು ಯುದ್ಧ ವಿಮಾನ ತೇಜಸ್ ಇಂದು ಮುಂಚೂಣಿಯ ಆಟಗಾರ. ತೇಜಸ್ MK-1, MK-1A ತಮ್ಮ ಪ್ರಚಂಡ ಪ್ರದರ್ಶನಕ್ಕಾಗಿ ಕಾಯುತ್ತಿವೆ. ಪಾಕ್ ಸೇನೆಗೆ ಇವು ಬಹುದೊಡ್ಡ ಆಘಾತವನ್ನೇ ನೀಡಲಿವೆ.
ಭಾರತದಲ್ಲಿ ರಕ್ಷಣಾ ಪಡೆಗಳಿಗೆ ಮೀಸಲಾಗಿರುವ ಸಂಶೋಧನಾ ಸಂಸ್ಥೆ DRDO ಇದರ 11 ಪ್ರಯೋಗಾಲಯಗಳಲ್ಲಿ ಒಟ್ಟು 6 ಬೆಂಗಳೂರಲ್ಲೇ ಕಾರ್ಯನಿರ್ವಹಿಸುತ್ತಿವೆ. ಸೇನೆಗೆ ಬುಲೆಟ್ ಪ್ರೂಫ್ ಜಾಕೆಟ್ನಿಂದ ಹಿಡಿದು ಬಾಂಬ್ ನಿಷ್ಕ್ರಿಯಗೊಳಿಸುವ ರೋಬೋಟ್ನವರೆಗೂ ಸಂಶೋಧನೆಗಳು ಸಾಗುವಂತಹ ಕೇಂದ್ರ. ಇನ್ನು ದೇಶದ ಉದ್ದಗಲಕ್ಕೂ ಹರಡಿಕೊಂಡಿರುವ ರ್ಯಾಡರ್ಗಳ ತವರು ಮನೆ ಬೆಂಗಳೂರು. ಎಲೆಕ್ಟ್ರಾನಿಕ್ಸ್ ಮತ್ತು ರ್ಯಾಡರ್ ಅಭಿವೃದ್ಧಿ ಸಂಸ್ಥೆ LRDE ಸೈನ್ಯಕ್ಕೆ ಅಲ್ಲದೆ ನಾಗರಿಕ ವೈಮಾನಿಕ ಸೇವೆಗೆ ಅವಶ್ಯಕತೆ ಇರುವ ಹಲವು ವಿಧದ ಆಧುನಿಕ ರ್ಯಾಡಾರ್ಗಳನ್ನು ತಯಾರಿಸುತ್ತಿದೆ. LRDEಯಲ್ಲಿ ನಿರ್ಮಾಣಗೊಂಡ ಕೆಲವು ರೇಡಾರ್ಗಳು ಅಂತರಿಕ್ಷದಲ್ಲೂ ಕಾರ್ಯನಿರ್ವಹಿಸಿವೆ ಎಂದರೆ ಆಶ್ಚರ್ಯವಾಗಬಹುದು. ಇನ್ನು ರೇಡಾರ್ಗಳು ಮತ್ತು ವೈಮಾನಿಕ ಸಂಬಂಧಿತ ಸಲಕರಣೆಗಳನ್ನು ತಯಾರಿಸುವ ಕಾರ್ಖಾನೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂದರೆ BEL. ಇಲ್ಲಿ ತಯಾರಾದ ಸಾಧನ ಸಾಮಗ್ರಿಗಳು ರಷ್ಯಾ, ಇಟಲಿ, ಜರ್ಮನಿ, ಅಮೆರಿಕ ಮತ್ತು ಬ್ರಿಟನ್ನಿಗೂ ರಫ್ತು ಮಾಡಲಾಗ್ತಿದೆ. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಏರೋ ಇಂಡಿಯಾ ಪ್ರದರ್ಶನ ಬರೀ ಆಗಸದಲ್ಲಿನ ಸೊಬಗಷ್ಟೇ ಅಲ್ಲ, ಮಿಲಿಟರಿ ಒಪ್ಪಂದಗಳಿಗೂ ಜಗಜ್ಜಾಹೀರಾದ ಶೋ. ಬೆಂಗಳೂರಿನ ರಕ್ಷಣಾ ಉತ್ಪನ್ನಗಳನ್ನು ಜಗತ್ತಿನ ತುದಿಗೆ ಮುಟ್ಟಿಸುವಲ್ಲಿ ಏರೋ ಶೋ ಪಾತ್ರ ಮಹತ್ವದ್ದು. ಜಗತ್ತಿನ ಯಾವ ನಗರಗಳು ಇಂದು ಸುರಕ್ಷಿತವಲ್ಲ. ಖಂಡಾಂತರ ಕ್ಷಿಪಣಿಗಳನ್ನು ಎಲ್ಲಿಂದಾದರೂ ಲಾಂಚ್ ಮಾಡಬಹುದು. ಭಾರತದ ಹೆಚ್ಚಿನ ಭಾಗಗಳನ್ನು ತಲುಪಬಲ್ಲಂತಹ ಪಾಕಿಸ್ತಾನದ ಕ್ಷಿಪಣಿ ಅಂದರೆ ಶಾಹೀನ್ 3. ಇದು 2750 ಕಿಲೋಮೀಟರ್ ಶ್ರೇಣಿಯ ಖಂಡಾಂತರ ಕ್ಷಿಪಣಿ. ಇದರ ಜೊತೆಗೆ ಘೋರಿ 1500 ಕಿಲೋಮೀಟರ್ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಕೂಡ ಪಾಕಿಸ್ತಾನದ ಬತ್ತಳಿಕೆಯಲ್ಲಿದೆ. ಈ ಶಾಹೀನ್ ಘೋರಿಗಳನ್ನು ಪಾಕಿಸ್ತಾನಕ್ಕೆ ನಿರ್ಮಿಸಿಕೊಟ್ಟಿದ್ದೇ ಚೀನಾದವರು. ನಾವು ಅಣುಬಾಂಬ್ ಇಟ್ಟುಕೊಂಡಿದ್ದೇ ಭಾರತದ ಮೇಲೆ ಪ್ರಯೋಗಿಸಲು ಎಂದು ಪಾಕಿಸ್ತಾನದವರು ಮೊದಲಿನಿಂದಲೂ ಹೇಳುತ್ತಲೇ ಬಂದಿದ್ದಾರೆ. ಅಲ್ಲಿ ರಾಜಕೀಯ ನಾಯಕತ್ವ, ಮಿಲಿಟರಿ ನಾಯಕತ್ವ ಎಷ್ಟು ದುರ್ಬಲವಾಗಿದೆ ಅಂದರೆ ಯಾವಾಗ ಬೇಕಾದರೂ ಅವರು ಇನ್ನು ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಕಡೇ ಅಸ್ತ್ರವಾಗಿ ನ್ಯೂಕ್ಲಿಯರ್ ಪ್ರಯೋಗಿಸಬೇಕು ಅಂತಲೇ ಯೋಚಿಸುವಂಥವರು ಇದ್ದಾರೆ. ಆದರೆ ಮತಿಗೇಡಿ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಅಸ್ತ್ರವಲ್ಲ, ಅದು ತನ್ನ ರಕ್ಷಣೆಗಿರುವ ಬಲವಾದ ಗುರಾಣಿ ಅಂತ ಯಾವತ್ತೂ ಯೋಚಿಸುವುದೇ ಇಲ್ಲ. ಯುದ್ಧ ತಡೆಯಲು ಅದನ್ನು ಬಳಸಬೇಕೇ ಹೊರತು ಅದೇ ಶಸ್ತ್ರಾಸ್ತ್ರ ಮಾಡಿಕೊಳ್ಳುವುದು ಶುದ್ಧ ತಪ್ಪು. ಈ ಕಾರಣಕ್ಕಾಗಿಯೇ 80 ವರ್ಷಗಳಿಂದ ಜಗತ್ತಿನ ಯಾವ ರಾಷ್ಟ್ರಗಳು ಅಣ್ವಸ್ತ್ರವನ್ನೇ ಪ್ರಯೋಗಿಸಿಲ್ಲ. ಯಾವಾಗ ಚೀನಾ ವುಹಾನ್ ಲ್ಯಾಬ್ನಲ್ಲಿ ವೈರಾಣು ಸೃಷ್ಟಿಸಿ ಜಗತ್ತಿಗೆ ಬಿಡ್ತೋ ಅಲ್ಲಿಂದ ಅದಕ್ಕೆ ಜೈವಿಕ ಅಸ್ತ್ರಗಳ ಮೇಲೊಂದು ಹಿಡಿತ ಸಿಕ್ಕಿದೆ. ಚರ್ಮ ಸುಟ್ಟು ಹೋಗುವಂತಹ ರಾಸಾಯನಿಕ ಅಸ್ತ್ರದಲ್ಲೂ ಚೀನಾ ಆಸಕ್ತಿ ಹೊಂದಿರುವ ರಾಷ್ಟ್ರ. ಈ ತಂತ್ರಜ್ಞಾನಗಳನ್ನು ಅದು ಪಾಕಿಸ್ತಾನಕ್ಕೆ ಕೊಟ್ಟಿರುವ ಅನುಮಾನವೂ ಇದೆ. ಇವುಗಳ ಪ್ರಯೋಗವೇನಾದರೂ ನಡೆದರೆ ಅಂತಹ ಅಪಾಯ ಚೆನ್ನೈಗೋ, ಬೆಂಗಳೂರಿಗೋ, ಅಂಡಮಾನಿಗೋ ಎಲ್ಲಿ ಬೇಕಾದರೂ ಆಗಬಹುದು. ಆದರೆ ಈ ಹಂತಕ್ಕೆ ಹೋಗುವ ತನಕ ಭಾರತೀಯ ಸೇನೆ ಕೈಕಟ್ಟಿ ಕೂರೋದಿಲ್ಲ. ಅವರ ಹೆಡೆಮುರಿ ಕಟ್ಟುತ್ತಾರೆ. ಈ ಬಾರಿ ಭಾರತದ ತಯಾರಿ ಅಷ್ಟೊಂದು ವ್ಯವಸ್ಥಿತವಾಗಿಯೇ ಇದೆ. ಹಾಗೆ ನೋಡಿದರೆ ಈ ದಿನಗಳಲ್ಲಿ ದೀಪಗಳನ್ನು ಆರಿಸಿ ಕತ್ತಲಲ್ಲಿ ಕೂರುವ ಬ್ಲ್ಯಾಕ್ಔಟ್ ಅಪ್ರಸ್ತುತ. ಯುದ್ಧ ವಿಮಾನಗಳು ವಾಯುಗಡಿಯನ್ನು ಪ್ರವೇಶಿಸಿ ದಾಳಿ ಮಾಡುವ ತಂತ್ರಜ್ಞಾನವೆಲ್ಲ ಹಳೆಯದಾಯಿತು. ಪ್ರಪಂಚದ ಯಾವುದೇ ಭಾಗದಿಂದಲೂ ಗುರಿ ಮಾಡಿ ಇನ್ನೊಂದು ಭೂಭಾಗದ ಮೇಲೆ ಕ್ಷಿಪಣಿ ದಾಳಿ ಮಾಡಬಹುದು. ಆದರೆ ಪಾಕಿಸ್ತಾನದ ಕ್ಷಿಪಣಿಗಳ ಗುಣಮಟ್ಟ ಇಷ್ಟು ಸುಧಾರಿತವಾಗಿಲ್ಲ. ಇಂದು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ತೀರಾ ಮುಂದಿರುವುದು ಇಸ್ರೇಲ್ ಸೇನೆ. ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ನಂಟು ಇಲ್ಲವೇ ಇಲ್ಲ. ಅಮೆರಿಕಾದವರು ಪಾಕ್ ಜೊತೆ ಕೈಜೋಡಿಸುತ್ತಿಲ್ಲ. ಇಸ್ರೇಲ್ ಗುರಿ ಮಾಡಿದರೆ ಇಂಥ ಕಟ್ಟಡ, ಇಂಥ ಕೋಣೆಯಲ್ಲೇ ಇಂಥ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವ ತಂತ್ರಜ್ಞಾನವಿದೆ. ಇಸ್ರೇಲ್ ಈಗಾಗಲೇ ಭಾರತವನ್ನು ಬೆಂಬಲಿಸಿರೋದ್ರಿಂದ ಪಾಕಿಸ್ತಾನಕ್ಕೆ ಈಗ ನಡುಕ ಹೆಚ್ಚಾಗಿದೆ. ಚೀನಾ ಹೊರತಾಗಿ ಬಲಾಢ್ಯ ರಾಷ್ಟ್ರಗಳು ಪಾಕ್ನ ಬೆನ್ನಿಗೆ ನಿಲ್ಲುವುದೇ ಅನುಮಾನ. ಅದು ಕಾರ್ಯಾಚರಣೆ ಸಿದ್ಧತಾ ವೇದಿಕೆ ಅಂದರೆ ORP. ಈಗಾಗಲೇ ORPಯ ಡ್ರಿಲ್ಲಿಂಗ್ ಅನ್ನು ಭಾರತೀಯ ಸೇನೆ ವಿವಿಧೆಡೆ ಆರಂಭಿಸಿದೆ. ಯಾವುದಾದರೂ ನಗರ ಅಥವಾ ಹಳ್ಳಿ ಮೇಲೆ ಆಪತ್ತು ಎದುರಾಗ್ತಿದೆ ಎಂದು ಸೂಚನೆ ಸಿಕ್ಕಾಗ ಸೇನೆ ORP ಸಂದೇಶ ರವಾನಿಸುತ್ತೆ. ಒಮ್ಮೆ ORP ಸೂಚನೆ ಹೊರಬಿದ್ದರೆ ಪೈಲಟ್ ಅಥವಾ ರಕ್ಷಣಾ ಸಿಬ್ಬಂದಿ ಊಟ ಮಾಡುತ್ತಿರಲಿ, ಬಾತ್ರೂಮಲ್ಲೇ ಇರಲಿ, ಬೆಡ್ರೂಮಲ್ಲೇ ಇರಲಿ, 2-3 ನಿಮಿಷದಲ್ಲೇ ಅವನು ಏರ್ಕ್ರಾಫ್ಟ್ ಏರಲೇಬೇಕು. ಉದಾಹರಣೆಗೆ, ದಶಕದ ಹಿಂದೆ ಪಶ್ಚಿಮ ಬಂಗಾಳದ ಪುರುಲಿಯಾ ನಿರ್ಜನ ಪ್ರದೇಶದ ಮೇಲೆ ಯಾವುದೋ ದೇಶದ ಏರ್ಕ್ರಾಫ್ಟ್ ಬಂದು ಶಸ್ತ್ರಾಸ್ತ್ರಗಳನ್ನು ಬೀಳಿಸಿತ್ತು. ತಕ್ಷಣ ರೇಡಾರ್ಗಳಿಂದ ಈ ಮಾಹಿತಿ ತಲುಪಿದಾಗ ಹತ್ತಿರದ ಕಲೈಕುಂಡ ಏರ್ಬೇಸ್ನಲ್ಲಿದ್ದ ಯುದ್ಧ ವಿಮಾನಗಳು ಶತ್ರು ರಾಷ್ಟ್ರದ ಏರ್ಕ್ರಾಫ್ಟ್ ಅನ್ನು ಹಿಂಬಾಲಿಸಿ ಸುತ್ತುವರೆದು ಶರಣಾಗತಿಯಾಗುವಂತೆ ಮಾಡಿದವು. ಇಂದಿಗೂ ಆ ಏರ್ಕ್ರಾಫ್ಟ್ ಕಲೈಕುಂಡ್ನಲ್ಲಿಯೇ ಇದೆ. ಭಾರತದ ರೇಡಿಯೋ ಕಮ್ಯುನಿಕೇಷನ್ ಅತ್ಯಂತ ಸುಧಾರಿತವಿರೋದ್ರಿಂದ ಹೊರಗಿನ ದಾಳಿ ಅಷ್ಟು ಸುಲಭದ ವಿಚಾರವಲ್ಲ. ಯುದ್ಧದ ವಿಷಯ ಬಂದಾಗ ಯುದ್ಧ ಮಾಡೋದು ಕೇವಲ ವಾಯುಪಡೆ, ಸೇನೆ ಮತ್ತು ನೌಕಾಪಡೆಯಲ್ಲ. ಬದಲಾಗಿ ಇಡೀ ರಾಷ್ಟ್ರವೇ ಯುದ್ಧಕ್ಕೆ ಸನ್ನದ್ಧವಾಗಬೇಕು. ಯುದ್ಧ ಎಂದರೆ ಇಡೀ ರಾಷ್ಟ್ರಕ್ಕೆ ಪರಿಣಾಮ ಬೀರುತ್ತೆ.
ಒಂದು ದೇಶ 50 ವರ್ಷಗಳಷ್ಟು ಹಿಂದಕ್ಕೆ ಹೋಗಬೇಕಾಗತ್ತೆ. ದೇಶದ ಸಾಮಾಜಿಕ ರಚನೆ, ಆರ್ಥಿಕ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಯುದ್ಧದಿಂದ ಆರ್ಥಿಕತೆಗೆ ಅತಿ ದೊಡ್ಡ ಹಾನಿಯಾಗತ್ತೆ. ಯುದ್ಧವು ಜನರ ಜೀವನ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇತ್ತೀಚಿನ ಯುದ್ಧವನ್ನು ನೋಡೋದಾದ್ರೆ ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧಗಳು ಇವೆ. ಇವು ಕೂಡ ವರ್ಷಾನುಗಟ್ಟಲೆಯಿಂದ ನಡೆಯುತ್ತಲೇ ಇದೆ. ಕೆಲ ಕಾಲ 2 ರಾಷ್ಟ್ರಗಳ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದ್ದರೂ ಮತ್ತೆ ಯುದ್ಧ ನಡೆಯುವ ಲಕ್ಷಣಗಳು ಗೋಚರಿಸ್ತವೆ. ಆಗಾಗ ಅಟ್ಯಾಕ್ಗಳು ನಡೆಯುತ್ತಲೇ ಇರ್ತವೆ. ಇದರಿಂದ ಸಾವಿರಾರು ಜನರು ಬಲಿಯಾಗಿದ್ದಾರೆ. ರಾಷ್ಟ್ರದಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಊಟ ವಸತಿ ಇಲ್ಲದೆ ಜನರು ನಿರಾಶ್ರಿತರಾಗಿದ್ದಾರೆ. ಇದೇ ರೀತಿ ಯಾವುದೇ ದೇಶದ ಮೇಲೆ ಯುದ್ಧ ನಡೆದರೂ ಕೂಡ ಇದೇ ಪರಿಸ್ಥಿತಿ ಬಂದೊದಗುತ್ತೆ. ಯುದ್ಧ ನಡೆದ್ರೆ ಮೊದಲು ಪರಿಣಾಮ ಬೀರುವುದೇ ನಾಗರಿಕರ ಮೇಲೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಬೇಕು. ಆದರೆ ಮೈಪರಿಸಿಕೊಂಡು ಮೈ ಮೇಲೆ ಎರಗಿದ್ರೆ ಬೇರಾವ ದಾರಿಯೂ ಇಲ್ಲ. ಒಂದೋ ಶರಣಾಗತಿ, ಇಲ್ಲವೇ ಯುದ್ಧ. ಇದೇ ಅಂತಿಮ. ಹಾಗಾಗಿ ನಾವು ಭಾರತೀಯರು ನಮ್ಮ ಪರವಾಗಿ ನಾಯಕ ಮೋದಿ ಉತ್ತರ ಕೊಡ್ತಾರೆ. ಅವರ ನಿಲುವು ನಿರ್ಧಾರಗಳೆಲ್ಲವೂ ಸ್ವಾಗತಾರ್ಹವೇ. ರಾಜಕೀಯ ಚಾತುರ್ಯವನ್ನು ಬದಿಗಿಟ್ಟು ಎಲ್ಲ ನಾಯಕರು ದೇಶದ ಪರವಾಗಿ ನಿಲ್ಲುವುದು ಈ ಮಣ್ಣಿಗೆ ಸಲ್ಲಿಸುವ ಗೌರವ ಹಾಗೂ ನಮ್ಮ ತಾಯಿಯ ಋಣದ ಭಾರ ನಮ್ಮೆಲ್ಲರ ಮೇಲಿದೆ. ಆದುದಾಗಲಿ ಗೋವಿಂದನ ದಯೆ ಇರಲಿ ಎನ್ನುವುದೇ ಸದ್ಯದ ಪರಿಸ್ಥಿತಿ. ಕಾದು ನೋಡೋಣ. ನಮಸ್ಕಾರ.